ಎತ್ಕೊಂಡು ಬರಬೇಕು ಅನ್ನುವಂತಾಗ ಈ ಹೋರಾಟಕ್ಕೆ ಭಾಗಿಯಾಗಿರ್ತಕ್ಕಂಥ ರೈತರಿಗೆ ನಮಸ್ಕಾರ ಸುಖ ಇಲ್ಲಿ ಕರೆದಿಕೆ ನಮ್ಮ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ಕೊಂಡು ನೋಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಈಗ ಕರಗಾಂವ ಗ್ರಾಮದ ಯುವ ಮುಖಂಡರಾಗಿರುವಂತ ಕಾಡಗೌಡ ಪಾಟೀಲ್ ಅವರು ಮಾತಾಡ್ಬೇಕಂತ ನೆನೆಸ್ಕೊಳ್ತೀವಿ. ಈಗ ಬಿ ಆರ್ ಪಾಟೀಲ್ರು ಈ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಸ್ವಲ್ಪ ಜೋಶಲ್ಲಿ ಮ್ಯಾಲೆಲ್ಲ ಸ್ವಲ್ಪ ಊಟ ಊಟ ಮಾಡಿ ಹೆಚ್ಚಾಗಿ ಹೊಟ್ಟೆ ಬಿಟ್ಟು ತೋರಿಸೋದು ಮನೆಗಳಿಂದ ಎಲ್ಲಿಯವರೆಗೆ ಹೋರಾಟದ ಯಶಸ್ವಿ ಆಗಂಗಿಲ್ಲ ಅಲ್ಲಿಯವರೆಗೆ ಈ ಕಾಂಪಿಟೇಷನ್ ಬೇಕಾದ್ರೆ ಸಾಯಂಕಾಲ ಮಧ್ಯಾಹ್ನ ಬೆಟ್ಟದ ಊಟಕ್ಕಾದ ಮನೆ ಊಟವನ್ನು ಊಟ ತರಿಸೋದು ಈ ಹೋರಾಟ ಮಾಡ್ಕೊಂಡು ಮುಗಿಯೋದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾನೊಬ್ಬ ರೈತ ನಾನೊಬ್ಬ ಸೈನಿಕ ಇವತ್ತು ಭಾಳ ಖುಷಿ ಆಗಬೇಕಂತ 4 ದಶಕಗಳಿಂದ ಕರ್ಗಾಂವ ನೀರಾವರಿ ಹೇಗೆ ಅನುದಾನ ತೆಗೆದು ಪ್ರತಿ ವರ್ಷ ಪ್ರತಿ ಎಕರೆ ಒಬ್ಬೊಬ್ಬರ ಪ್ರತಿನಿಧಿಗಳು ಬರ್ತಾರ. ಏನ್ ಹೇಳ್ತಾರಪ್ಪ ಅಂದ್ರೆ ಇವತ್ತು ಬುದ್ಧಿ ಪೂಜೆ ಮಾಡೇವಿ ನಾಳೆ ನಮಗೆ ನೀರು ತಂದು ಕೊಡ್ತೇವೆ ಅವ್ರ ಮನೆಗೆ ಹೋಗೋದು ಅವ್ರು ಏನು ಹೋಗ್ತಿಂತಾರೆ ಕನ್ನಡ ಹೋಗ್ತಿರ್ತಾರೆ. ರೈತರಿಗೆ ರಾತ್ರಿ 3 ಗಂಟೆ 12 ಗಂಟೆ ಯಾವಾಗ ಮಾಹಿತಿ ಕೊಡ್ತಾರ ಅವಾಗ ರಾತ್ರಿ ಹೋಗಿ ನೀರು ಹಾಕ್ತಿದ್ರು. ಇವ್ರು ಮುಂಜಾನೆಯಿಂದ ಸಾಯಂಕಾಲ ತನಕ ಇವ್ರು ಎಟ್ಟಿ ರೀತಿಗಳು ಏನಲ್ಲ ಇವೆಲ್ಲ ಮಾಡ್ಕೊಂಡು ಹೋಗಿ ಸಂಜೆ ಮನೆಯಾಗ ಊಟ ಮಾಡಿ ಕುಂತ ಇವ್ರು ಮಜಾ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲ ರೈತರು ಮಾಜಿ ಸೈನಿಕರು ಜಮೀನು ಇರಲಿ ಇರ್ದಾಗ ಇರಲಿ ಎಲ್ಲರಿಗೂ ಕುಡಿಯಕ್ಕೆ ನೀರಂತೂ ಬೇಕಾದ್ರೆ ಜಮೀನು ಹತ್ತ ನೀರು ಬೇಕಾಗಿಲ್ಲ. ಅದಕ್ಕೆ ಸ್ವಯಂ ಇಚ್ಛೆಯಿಂದ ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಈ ಬಸವ ಸರ್ಕಲ್ನಲ್ಲಿ ಇವತ್ತಿನ ಹೋರಾಟ ಚುನಾವಣಾ ಪೂಜಾರಿಯವರು ಯಶಾಂತ್ ಗುರುಜಿಯವರು ಅವರ ನೇತೃತ್ವದೊಳಗ ಇವತ್ತೊಂದ ಈ ಹೋರಾಟ ನಡೆದ ಇದು ಯಶಸ್ವಿ ಆಗತ್ತೆ. ಯಶಸ್ವಿ ಆಗ್ಬೇಕಾದ್ರೆ ನೀವು ಎಲ್ಲರೂ ಬೆಂಬಲ ಕೊಡಲೇ. ಎಲ್ಲಿಯವರೆಗೆ ಬೆಂಬಲ ಕೊಡ್ಬೇಕಪ್ಪ ಅಂದ್ರೆ ಇವತ್ತು ಒಂದೇ ಇಲ್ಲ. ಎಲ್ಲರೂ ಅವರೆಲ್ಲ ಏನ್ ಹೇಳಿದ ಪ್ರಕಾರ ಇಲ್ಲಿ ಬಂದ ನಮ್ಗೆಲ್ಲ ಹೇಳಿಕೆ ಕಾರ್ಯಕರ್ತರ ಕೊಟ್ಟ ಅದು ಊರಿನ ಗ್ರಾಮದ ಕೆಲಸ ಚಾಲು ಮಾಡ್ಬೇಕು. ಅಲ್ಲಿಯವರೆಗೆ ನಾವು ಈಗ ಕೊಡೋರ ಯಾಕಂದ್ರೆ ಮಾತ್ರ ಎಲ್ಲ ಊರಿನ ಹೆಣ್ಮಕ್ಳ ಸಂಘಟನೆ ತುಂಬ್ತೇವ, ದನಗಳು ತೊಗೊಂಡ್ಬರ್ತೇವ, ಟ್ಯಾಕ್ಟರ್ ತೊಗೊಂಡ್ಬರ್ತೇವ, ನಮ್ಗೆ ಏನ್ ಬೇಕಾಗಿ ಎಲ್ಲ ಇಲ್ಲಿ ತಂದು ನಿಲ್ಲಿಸ್ತೇವ. ಈ ಹೋರಾಟ ಎಲ್ಲಿವರೆಗೆ ಸತ್ವ ಆಗಿಲ್ಲ. ಅದಕ್ಕೆ ಇದಕ್ಕೆಲ್ಲರೂ ಹೋರಾಟ ಊಟನೂ ಮಾಡ್ತೇವೆ, ಊಟನೂ ರೆಡಿ ಅದಕ್ಕೆ ಬಂದು ಇಲ್ಲೆಲ್ಲ ಹೇಳ್ಬೇಕು. ಅದಕ್ಕೆ ಯಾವ ನೀನು ಪುಣ್ಯಾತ್ಮ ಇನ್ನೊಂದ ಯೂಟ್ಯೂಬ್ದಾಗ ಬಿಟ್ಟಾನ ಪುಣ್ಯಾತ್ಮ ಏನ್ ಬಿಟ್ಟಾವಂದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ. ಏನಿಲ್ಲ ಏನ್ ಕೇಳಿದ್ರಿಲ್ಲ ಅವ್ ಏನ್ ಕುತ್ಕೊಂಡು ಹೇಳ್ತಾನ ಮನ್ಯಾಗಂದ್ರ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ. ಏನ್ ಟೆಕ್ನಿಕಲ್ ಪ್ರಾಬ್ಲಮ್ 4 ದಶಕದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಐತೇನೆ ಅವ್ರಿಗೆ. ಏನ್ ಹೋಗಿದ್ರ 30 ವರ್ಷ ಗಂಟೆ ಏನ್ ಹೋಗಿದ್ರ ಹೇಗೆ ಎತ್ಕೊಂಡಾರು ಬರ್ಬೇಕವ್ರಿ ಇಲ್ಲ ಬಂದ್ ಹೇಳ್ರ ಬಂದೇ ಬಗೆಹರಿಸ್ಬೇಕು. ಬರೇ ಮನ್ಯಾಗ ಕಟ್ಕೊಂಡ ಯೂಟ್ಯೂಬ್ ಬಂದ ಪೋಸ್ಟ್ ಕೊಟ್ಟ ಅದನ್ನ ಹೇಳ್ತಾರ ಮನ್ಯಾಗ ಕೊಟ್ಕೊಂಡ ಹಂಗೈತ್ರಿ ಹಿಂಗೈತ್ರಿ ಎಲ್ಲ ಚಲೋ ಹೋದ್ರ ಅವ್ರು ಎಲ್ಲ ಚಲೋ ಅದ.
ರಾಜಕಾರಣಿ ಕೆಲವು ಯಾರಿಗೂ ನೀವು ನಂಬಕ್ ಹೋಗ್ಬೇಡ್ರಿ. ನಾವು ರೈತ ಮಕ್ಕಳು ಎಲ್ಲಿಯವರೆಗೆ ಅವ್ರು ಬಂದಿದ್ರೆ ಎಲ್ಲ ಇದು ಮಾಡ್ತಂಕ ಈ ಯಾರಿಗೂ ನಂಬಕ್ ಹೋಗ್ಬೇಡ್ರಿ. ಸರ್ಕಾರ ರಾಜಕಾರಣಿಗಳು ಅದು ದಯವಿಟ್ಟು ಚುನಾವಣಾ ಪೂಜಾರಿ ಇಲ್ಲಿ ಅದಾರ, ಸತ್ಯಾಂಶ ಸುರಿಜಿಯವರು ಬರ್ತಾರೆ. ಅದಕ್ಕೆ ಈ ಹೋರಾಟಕ್ಕೆ ಯಶಸ್ವಿ ಆಗ್ಬೇಕಾದ್ರೆ ನಾವಿಂದು